ಸರ್ ನಮಸ್ಕಾರ. ಯಾವ್ದು ಲಫ್ಟ್ ಆಗುತ್ತೆ? ಸರ್ ಹಂಗೇನಿಲ್ಲ ಸರ್, ಸಬ್ಜೆಕ್ಟ್ ಸರ್. ಇಲ್ಲ ಪರವಾಗಿಲ್ಲ, ನೀವು ಏನು ಹಾಕಂದ್ರೆ ಅದು ಹಾಕೋಣ, ಇಲ್ಲಾಂದ್ರೆ ಬೇಡ ಅಂದ್ರೆ ಬೇಡ, ಅದೇನಿಲ್ಲ ಸರ್. ಜೀವನ ಅಂದ್ರೆ ಏನು? ಜೀವನ ಅಂದ್ರೆ ಎಂಜಾಯ್ ಮಾಡಬೇಕು. ಹೋರಾಟ. ಸೊ ನೀವು ಸರ್? ಬದುಕೋದು ಅದೇ ಜೀವನ. ನೀವು ಸರ್? ಜೀವನ ಅಂದ್ರೆ ಹೋರಾಟ ಮಾಡೋದು ಜೀವನ ಅಂದ್ರೆ ಖುಷಿ ದುಃಖ. ನಿಮ್ದು ಸರ್? ಜೀವನ ಅಂದ್ರೆ ಗಾಡ್ ಗಿಫ್ಟ್. ಏನ್ ಸರ್ ವಿಜಯಣ್ಣ, ಜೀವನ ಅಂದ್ರೆ ಏನ್ ಸರ್? ಏನ್ ಸರ್ ಜೀವನ ಅಂದ್ರೆ? ಏನು ಸರ್, ಅನಿರೀಕ್ಷಿತವಾಗಿ ಬಂದೀವಿ, ಆರಾಮಾಗಿ ಇದ್ದು ಬದುಕಿ ಇರೋ ಮಟ್ಟ ಚಂದ ಎಲ್ಲರ ಜೊತೆ ನಕ್ಕೊಂತ ಇದ್ದು ಬದುಕಿ ಮುಂದೆ ಹೋಗೋದು ಅದೇ ಜೀವನ ಸರ್. ಮತ್ತೆ ನಮ್ಮ ಮಕ್ಕಳಿಗೆ ಯಾಕೆ ನಾವು ಜೀವ್ಸಕ್ ಬಿಡ್ತಾ ಇಲ್ಲ? ಸರ್ ಬಿಡ್ತಾ ಇದೀವಿ ನಾವು. ಎಲ್ಲಿ ಬಿಡ್ತಾ ಇದ್ದೀರಿ? ಅವ್ರಿಗೆ ಏನಾದರೂ ಕೇಳ್ತಾ ಇದ್ದೀರಾ? ಯಾರಾದರೂ ಕೇಳ್ತಾ ಇದ್ದೀರಾ ನಿಮಗೆ ಏನು ಬೇಕು ಅಂತ? ಅವರೇ ಹೇಳ್ಬಿಡ್ತಾರಲ್ಲ, ನಾವು ಹೆಂಗೆ ಸರ್? ಕೊಡ್ಸೋದೇ ಜೀವನನಾ? ಅಲ್ಲ, ಅದು ಬಂತ್ರಿ ಅದ್ರಾಗ. ಹೆಂಗೆ? ಎಲ್ಲ ಬಂತು ಸರ್. ಇದೇ ಕಾಲೇಜ್ ಹಚ್ಚೋದು, ಅದೇ ಕಾಲೇಜ್ ಹಚ್ಚೋದು. ಮತ್ತು ಅವರು ಯಾವುದಾದ್ರೂ ಪೂರ್ಣಗೊಳಿಸುವುದೇ, ಇಚ್ಛೆಯನ್ನು ಪೂರ್ಣಗೊಳಿಸೋದೆ. ಅವ್ರು ಏನೇನ್ ಬೇಕಂತಾರೆ ಸರಿ ದಾರಿಗೆ ಅವ್ರಿಗೆ ಏನ್ ಬೇಕು ಏನಿಲ್ಲ ಸರಿ ತಪ್ಪು ಹೇಳಿ ಮಾಡೋದು, ಹೇಳ್ಕೊಡೋದು. ಮತ್ತು ಅಷ್ಟೆಲ್ಲ ಸರಿ ತಪ್ಪು ಅಂತ ಹೇಳಿದ ಮೇಲೆ ಕೂಡ ಈಗ ಯಾಕೆ ಅಷ್ಟು ಕೊಲೆಗಳಾಗ್ತಾ ಇದಾವೆ ಸರ್? ಕೊಲೆಗಳು, ಆಮೇಲೆ ಮೋಸ. ಮನೆಗಿನ ಸಂಸ್ಕೃತಿ ಸರ್, ಅವ್ರು ಏನು ಕಲ್ಸ್ಯಾರ ಅದು ಅವ್ರ ಮೇಲೆಗಿಂದ. ನಮ್ಮ ಸಂಸ್ಕೃತಿ ನಾವು ಬೇರೆ ಕಲ್ಸೀವಿ, ನಮ್ದಿರ್ದಾಗ ಅಂಥವು ಯಾವೂ ಇಲ್ಲ ಸರ್. ಅಲ್ಲ, ನಾನು ಜನರಲ್ ಕೇಳ್ತಾ ಇದ್ದೀನಿ, ನಿಮ್ಮದು ಅಂತಲ್ಲ. ಹಾಂ, ಅದು ಯಾಕೆ ಈಗ ಯಾಕೆ ನಡೀತಾ ಇದೆ? ಆಸ್ತಿಗೋಸ್ಕರ ಆಮೇಲೆ ಮತ್ತೆ ಅವ್ರವ್ರ ವೈಷಮ್ಯದಿಂದ ಆಗ್ತಾವ, ಏನೋ ಒಂದು ರೊಕ್ಕ ಕೊಡ್ತೋದಾಗ್ತಾವ, ಹೆಣ್ಣು ಹಣ್ಣು ಮಣ್ಣು ಈ ಮೂರು ಸಂಬಂಧ ಮಾಡ್ರಾಗ್ತಾವ. ಅದು ಬಿಟ್ರೆ ಮತ್ತೆ ರೀಸನ್ ಏನಿಲ್ಲ ಬೇರೆ. ಸುಮ್ನಂತೆ ಅದು ಮಾಡ್ರಾಗಲ್ಲ. ಶಾಂತಿ ಸಮಾಧಾನ ಇಲ್ಲ, ಅಧ್ಯಾತ್ಮ ಇಲ್ಲ, ಜಾಸ್ತಿ ಕಡಿಮೆ. ಮಕ್ಕಳು ತಂದೆ ತಾಯಿ ಜೊತೆ ಸಾಯಂಕಾಲ 3 ರಿಂದ 4 ತಾಸು ಅಷ್ಟೇ ಇರ್ತಾರೆ. ಬೆಳಿಗ್ಗೆ 2 hours 5 hours ಆಯ್ತು, ಮಿಕ್ಕಿದ ನಿದ್ದೆ. ಅದು ಬಿಟ್ಟರೆ ಹೊರಗಡೆನೇ ತಿರುಗ್ತಾ ಇದ್ದಾರೆ. ಸೊ ಅವರಿಗೆ ಯಾವುದು ಅದು ಜಾಸ್ತಿ ಅದಕ್ಕೆ ಹೊಂದ್ಕೊಂಡ್ಬಿಡ್ತಾರೆ. ಹೀಗಾಗಿ ಸೊ ಕೆಟ್ಟಾಗೋದು ಚಾನ್ಸಸ್ ಜಾಸ್ತಿ ಇರುತ್ತೆ ಸರ್. ನೀವು ನಿಮ್ಮ ಮಕ್ಕಳ ಜೊತೆಗೆ ಎಷ್ಟೊತ್ತು ಕಳೀತಾ ಇದ್ದೀರಾ? ಎಷ್ಟು? 8 to 10 hours ಸ್ಕೂಲಲ್ಲಿ ಹೋಗೋದು, ಇನ್ನು ಉಳಿದ 4 hours. ಇನ್ನು 4 hours ಅಲ್ಲಿ ಅವರು ಸ್ನಾನ ಬಾತ್ರೂಮ್ ಗಿತ್ರೂಮ್ ಅನ್ಕೊಂಡು ಹಾರ್ಡ್ಲಿ ವಿ ಆರ್ ಸ್ಪೆಂಡಿಂಗ್ 2 hours ಟೈಮ್. ಸರ್ 2 ತಾಸು ಏನು ಅವ್ರ ಜೊತೆ ಕಳಿತೀರಿ? ಊಟ ಮಾಡ್ತೀವಿ, ನಾಷ್ಟ ಮಾಡ್ತೀವಿ. ಹೌದು ಸರ್, ಅದೇ ಆಗಿರೋದು. ಟು ಬಿ ಫ್ರ್ಯಾಂಕ್ ಅಂದ್ರೆ ಹೇಳಿದ್ರೆ ಅವ್ರ ಜೊತೆ ನಾವು ಕಳಿತೀವಿ ಅಂದ್ರೆ ಕೂಡ ಬರೀ ಜಸ್ಟ್ ನಾವು ಟಿವಿ ನೋಡೋದು, ಊಟ ತಿಂಡಿ ಅಷ್ಟೇ. ಅವನು ಬರಲಿ ಊಟ ಮಾಡೋದು, ಎಲ್ಲರೂ ಕೂಡಿ ಊಟ ಮಾಡಬೇಕಾದ್ರೆ ಎಷ್ಟು ಜನ ತಮ್ಮ ಮಕ್ಕಳ ಜೊತೆ ಮಾತಾಡ್ತಾ ಇರ್ತೀರಿ ಸರ್? ನಾವು ಮಾತಾಡ್ತೀವಿ ಸರ್. ನಾವು ಡೈಲಿ 10 ಗಂಟೆಗೆ ನಮ್ದು ಊಟ, 10 ಗಂಟೆಗೆ ನಾವು ನಮ್ಮ ಫ್ಯಾಮಿಲಿ ಕೂಡ ಎಲ್ಲರೂ ಕೂಡ ಊಟ ಮಾತಾಡ್ಕೊಂತ ಮಾತಾಡೋದಕ್ಕಿಂತ ಜಗಳ ಹೆಚ್ಚಿಗಾಗುತ್ತೆ. ಕೊತ್ತಂಬರಿ ತೆಗಿತಾನ, ಕರಿಬೇವು ತೆಗೆದಿಡ್ತಾನ, ಅದನ್ನ ತಿನ್ನಪ್ಪ ಅಂತೇಳಿ ನಾವು ಬೈತಿರ್ತೀವಿ. ನನ್ ಬೇಕಾಯ್ತು ತಿಂತೀನಿ ಅಂತ ನಾವು ಅಂತಾನ. ನಮ್ಮ ಮಿಸಸ್ ಅದನ್ನ ಹಾಕ್ಬೇಕಂತಾರ. ನಿಮ್ಮ ಲೈಫ್ ಸ್ಟೈಲ್ ನಮಗೆ ಹೇಳ್ಬೇಡ್ರಿ ಅಂತಾರ ಅವರು. ಲೈಫ್ ಸ್ಟೈಲ್ ಮತ್ತೆ ನಾವು ಯಾರಾದರೂ ಅವ್ರಿಗೆ ಕೇಳ್ತಾ ಇದ್ದೀವೇನು ಸರ್? ಮಕ್ಕಳಿಗೆ ನಿಮಗೆ ಏನು ಬೇಕು, ನೀವೇನು ತಿಂತೀರಿ, ಅಥವಾ ನೀವೇನು ಉಟ್ಕೊಳ್ತೀರಿ, ನೀವೇನು ಓದ್ಬೇಕಂತ ಮಾಡಿರಿ? ಗೊತ್ತಾಗಲ್ ಬಿಡ್ರಿ ಅವ್ರು ಅದಂತಂದ್ರ. ಅಪ್ಪ ಅಮ್ಮ ಕೇಳು ಮಾತುಗಳು ದೂರ ಆದ್ರೂ ಈಗ ಮಕ್ಕಳು ಏನಂತಾರ ಅದ್ರ ಅಪ್ಪ ಅಮ್ಮಗಳು ಕೇಳ್ಬೇಕಾಗೈತಿ. ಮೊದ್ಲೇ ಕಾಲ ಅಪ್ಪ ಎಲ್ಲರೂ ಹೇಳ್ತಿದ್ರೆ ಕೇಳ್ತಾರ, ಅವ್ರಿಗೆ ಕೇಳ್ತಾರೆ ಏನ್ ಬೇಕು ಮತ್ತೆ ನಾವು ಮೈ ಮ್ಯಾಗ ಕುಂದಿಸ್ಕೊಂಡಾಗ್ರಿ. ಅದ ಈಗಿನ ಕಾಲದ ಮಕ್ಕಳು ಯಾರು ಕೇಳ್ತಾ ಇಲ್ಲ ಬಿಡ್ರಿ, ಕೇಳ್ತಾ ಇಲ್ಲ. ಇವನ್ ದೇ ಆರ್ ರೈಟ್. ನಾವು ಒಂದೊಂದ್ಸಲ ರೈಟ್ ಇರ್ತೀವಿ, ಒಂದೊಂದ್ಸಲ ಅವರು ರೈಟ್ ಇರ್ತಾರೆ. ಬಟ್ 90% ಈಗಿನ ಮಕ್ಳು ಯಾರು ತಂದೆ ತಾಯಿ ಮಾತು ಕೇಳ್ತಾ ಇಲ್ಲ.
ಅದಕ್ಕೆ ರೀಸನ್ ಐತ್ರಿ ಯಾಕೆ ಕೇಳಂಗಿಲ್ಲ ಅಂದ್ರೆ ಹಿಡಿಯೋದು ಎಲ್ಲಾರು ಒಂದೊಂದ್ ಮಕ್ಕಳು ಒಂದ್ ಹೆಣ್ಣು ಒಂದ್ ಗಂಡು ಹಿಡಿತೀರಿ. ಇದು ಬೆಳೆದು ಬಂದ ದಾರಿ ಹೌದೌದು ಈಗಿನ ದಾರಿ ಬೇರೆ ಐತಿ. ಆಮೇಲೆ ಅವ್ರಿಗೆ ಕಷ್ಟ ಯಾವ್ದೋ ಒಂದು ಗೊತ್ತಾಗಲ್ಲ ಕೇರ್ ಮಾಡ್ತೀರಿ ಅವ್ರಿಗೆ ಅದಕ್ಕೆ ಜಾಸ್ತಿ ಏನ ಕಷ್ಟ ಅನ್ನೋದು ಅವ್ರಿಗೆ ಗೊತ್ತಿಲ್ರಿ. ಆಮೇಲೆ ನಾವೆಲ್ಲ ನಮ್ಮ ಜಗತ್ತಿನ ಮಕ್ಕಳಿಗೆ ಎಲ್ಲಾ ಫೆಸಿಲಿಟಿ ಕೊಡ್ಬೇಕಂತ ನಾವು ಐಷಾರಾಮಿ ಜೀವನ ಕೊಡಬೇಕು. ಅದು ಭಾಳ ಕೇಳೋಕ್ಕಿಂತ ಮುಂಚೆ ಕೊಟ್ಬಿಡ್ತೇವಲ್ಲ ಅದು ಕಷ್ಟ ಗೊತ್ತಾಗಲ್ಲ ಅವ್ರಿಗೆ. ಕಷ್ಟ ಅಂತ ಗೊತ್ತಾತಂದ್ರೆ ಅವರು ಹಂಗೆ ವ್ಯಾಲ್ಯೂ ನೋಡ್ರಿ ಮಕ್ಕಳಿಗೆ ನಮ್ಮ ಶ್ರೀಮಂತಿಗೆ ಕಷ್ಟ ಐತಿ ಜೀವನ. ಹಾಂ ನಮ್ಮ ಶ್ರೀಮಂತಿಗೆ ತೋರಿಸಿರಲ್ಲ ಅದು ಇಂಪಾರ್ಟೆಂಟ್. ಹೌದು ಯಾಕಂದ್ರೆ ದುಡ್ಡು ಎಕ್ಸೆಸಿಬಲ್ ಈಸಿಲಿ ಸಿಕ್ತಂದ್ರೆ ಮನುಷ್ಯಾಗ ಬೆಲೆನ ಗೊತ್ತಿರೋದಿಲ್ಲ. ಹೌದು ಎಲ್ಲ ಮೊಬೈಲ್ ಈಗ ನಾವೆಲ್ಲ 4-5 ಜನ ಅಣ್ಣತಮ್ಮರಿದ್ವಿ, ನಾವು ಬೆಳೆದ್ ಬಂದ ಫೆಸಿಲಿಟಿನೇ ಬೇರೆ. ನಾವೆಲ್ಲ ಕನ್ನಡ ಮೀಡಿಯಂ ಸ್ಕೂಲ್ನಾಗ ಕಲ್ತೀವಿ, ಎಲ್ಲ ಪ್ರೈವೇಟ್ ಸ್ಕೂಲ್ನಾಗ ಕಲಿತಾರೆ. ಲಕ್ಷಗಟ್ಟಲೆ ಡೊನೇಷನ್ ಬಸ್ಸಿಗೆ ಹೋಗ್ತಿದ್ವಿ, ಈಗ ಮನಿ ಮುಂದೆ ಬಸ್ ಬರ್ತೈತಿ. ನಾವೆಲ್ಲ ಫೆಸಿಲಿಟಿ ಇದ್ದಾಗ ನಮ್ಮ ಅಪ್ಪ ಇಷ್ಟು ಅದೆಲ್ಲ ಮಾಡ್ಕೊಡೋದು ನಾವೇ ಮತ್ತೆ ಬೇರೆ ಅವ್ರು ಹಾಳು ಮಾಡ್ಕೊಂಡಿರ್ತಾರೆ. ನಾವು ಕೊಟ್ಟಿರೋ ಫೆಸಿಲಿಟೀಸ್ ಹಾಳು ಮಾಡ್ತಾ ಇದೆ. ನೀವೆಲ್ಲ ಫೆಸಿಲಿಟಿ ಸರ್ ನೀವೆಲ್ಲ ಮತ್ತೆ ಈ ವಯಸ್ಸಲ್ಲಿ ಕೂಡ ಇಷ್ಟು ಫಿಸಿಕಲ್ ಆಕ್ಟಿವಿಟೀಸ್ ಇಟ್ಕೊಂಡಿದ್ದೀರಲ್ಲ, ಮತ್ತೆ ನಿಮ್ಮ ಮಕ್ಕಳಿಗೆ ಯಾಕೆ ನೀವು ಫಿಸಿಕಲ್ ಆಕ್ಟಿವಿಟೀಸ್ ಬಗ್ಗೆ ಇಂಪಾರ್ಟೆನ್ಸ್ ಕೊಡಲ್ಲ? ನಾ ಹೇಳಿದ್ರೆ ಸರ್, ಆ ವಯಸ್ಸಿನಾಗ ನಾವೇನು ಫಿಸಿಕಲ್ ಇನ್ನೂ ಕಲ್ತಿರ್ಲಿಲ್ಲ, ಸ್ಕೂಲನ್ನೇ ಕಲಿತಾ ಇದ್ವಿ. ಹೌದು, ಸ್ಕೂಲಲ್ಲಿ ಕಲಿತಾ ಇದ್ದೀವಿ, ಅದು 100% ಕರೆಕ್ಟ್. ಯೋಗ ಹಿಡ್ಕೊಂಡು ಏನ್ ಸ್ಕೂಲ್ ಕಾಲೇಜಲ್ಲಿ ಮಾಡ್ತೀವಿ. ಯೋಗಾಸನ ಆಮೇಲೆ ಎಲ್ಲಾನು ಇದನ್ನ ಸರ್ ಎಲ್ಲ ಡಿಪೆಂಡ್ಸ್ ಆಗೋದು ಒಂದು ಒಳ್ಳೆ ಸರ್ಕಲ್, ಒಂದು ಗೆಳೆಯರ ಸರ್ಕಲ್ ರೀ ಅದು. ಈಗ ನಾವು ವಾಕಿಂಗ್ ಬರ್ಲಿಕ್ಕೆ ಇವ್ರು ನಮ್ಗೆ ಫೋನ್ ಮಾಡಿ ಕರೀತಾರ. ಈಗ ಅಂತ ಸರ್ಕಲ್ ಅವ್ರಿಗೂ ಇತ್ತಂದ್ರೆ ಅವರು ಹೋಗಾರ. ಈಗಿನ ಸ್ಕೂಲ್ನಾಗ ಯಾವ್ದ್ರ ಅಲ್ಲಿ ನಮ್ಗ್ ಕಲಿಸಿದಂತ ಸ್ಕೂಲ್ನಾಗ ಯಾವ ಕಲ್ಸೋದಿಲ್ಲ ಸರ್. ವಾರ್ಮಕ್ಕಾಗ್ಲಿ ಯಾವ್ದೋ ಆಯ್ತು ಏನು ಕಲ್ಸೋದಿಲ್ಲ ಸರ್. ಈಗ ನಾವೇನ್ ಕಲ್ತೇವಿ ಸರ್, ಅಷ್ಟೂರು ಕೂಡಿ ಆಡ್ತೀವಿ ಅಲ್ಲಿ ಇಲ್ಲ ಇಲ್ಲ ಇಲ್ಲ, ಆಟ ಆಡೋದು, ಕೂಡೋದು, ನಗದು. ಹೊಸ ಈ ಏಜ್ನ್ಯಾಗ ಕೂಡೇವ್ ನಾವ್ ಯಾರು ಸ್ಕೂಲ್ ರೂಮ್ಮೇಟ್ಸ್ ಯಾರು ಇಲ್ಲ, ಕ್ಲಾಸ್ಮೇಟ್ಸ್ ಯಾರು ಇಲ್ಲ, ಕಾಲೇಜ್ 6 ವರ್ಷದ ದೋಸ್ತಿ. 6 ವರ್ಷದ ದೋಸ್ತಿ. ಕಂಪೇರ್ ಮಾಡೋದಿಲ್ಲ ರೀ. ಇಲ್ಲಿ ಮಠ ತಂದೆಲ್ಲ ಅಜ್ಜಿ ಎಲ್ಲ 100 ವರ್ಷ ಇತ್ತು, 400 ವರ್ಷ ಆಗೋದಿಲ್ಲ. ನಮ್ದು ಅಧ್ಯಕ್ಷರು ಸರ್ ಎಲ್ಲ ಒಳ್ಳೇದಕ್ಕೂ ಕೆಟ್ಟದಕ್ಕೂ ಸಾರಥಿಗಳು ಇವರೇ. ಕೆಟ್ಟದಂತೂ ಇಲ್ಲ. ಫಿಸಿಕಲ್ ಆಗಿ ನೀವು ಫಿಟ್ ಇದ್ದೀರಿ, ಇವಾಗಿನ ಮಕ್ಕಳು ಅಷ್ಟು ಫಿಟ್ ಇರಲ್ಲ. ಅದಕ್ಕೆ ನಾನು ಟೆಕ್ನಾಲಜಿ ಅಂತ ಹೇಳ್ತೀನಿ. ಟೆಕ್ನಾಲಜಿ ಬಿಕಾಸ್ ಎಲ್ಲರೂ ಮೊಬೈಲ್ ಅಡಿಕ್ಷನ್ಸ್ ಆಗಿದ್ದಾರೆ. ಸೊ ದೇ ಆರ್ ಸ್ಪೆಂಡಿಂಗ್ ಟೈಮ್ ವಿತ್ ಮೊಬೈಲ್, ಟಿವಿ, ಯೂಟ್ಯೂಬ್, ಸೊ ಇನ್ಸ್ಟಾಗ್ರಾಮ್, ಅಲ್ಲೇ ಕೂತ್ಕೊಂತಿದ್ದಾರೆ. ಸೊ ಫಿಸಿಕಲ್ ಆಕ್ಟಿವಿಟೀಸ್ ಯಾರೂ ಹೋಗ್ತಾ ಇಲ್ಲ. ಸೊ ಅವ್ರು ಮಾರ್ನಿಂಗ್ ಟು ಈವ್ನಿಂಗ್ ಬಂದ್ಬಿಟ್ಟು ಸ್ಕೂಲಲ್ಲಿ ಬಿಸಿ ಆಗ್ತಾರೆ. ಆಮೇಲೆ ಹೋಮ್ ವರ್ಕ್ಸ್ ಪಿಜ್ಜಾ ಕೊಲೆಸ್ಟ್ರಾಲ್ ಬರುತ್ತೆ, ಎಲ್ಲ ಜಂಕ್ ಫುಡ್ಸ್ ಆಗ್ತಾ ಇದ್ದಾರೆ. ಆಮೇಲೆ ಫುಡ್ ಈಗ ತರಕಾರಿಗಳೆಲ್ಲ ಯೂಸ್ ಮಾಡಿಬಿಟ್ಟು ಜಾಸ್ತಿ ಇದು ಮಾಡ್ತಾ ಇದ್ದಾರೆ, ಹಂಗಾಗಿ ಪ್ರಾಬ್ಲಮ್ ಆಗ್ತದೆ. ಸರ್ ಈಗ ಏನು ಹೇಳ್ತೀರಿ ಕೊನೆ ಸಂದೇಶ ನಿಮ್ದು ಈಗಿನ ಜನರೇಷನ್ಗೆ? ಅದನ್ನ ಹೇಳಿಲ್ಲ ನೀವು ಸರ್ ಇದು ಮಾಡೋ ರೀಸನ್ ಏನಂತ? ಅದೇ ನೀವು ಆ್ಯಕ್ಟಿವ್ ಇರೋದ್ರಿಂದ, ನೀವೆಲ್ಲ ನೋಡೋದ್ರಿಂದ, ಈಗ ನಿಮಗೂ ನನಗನ್ಸಿದ ಮಟ್ಟಿಗೆ ಎಲ್ಲರಿಗೂ ಮಕ್ಕಳು 15-20 ವರ್ಷದ ಮೇಲೆ ಇರ್ಬೋದು ಎಲ್ಲ. ಸೊ ಮತ್ತು ನೀವು ನಿಮ್ಮ ಮಕ್ಕಳ ಜೊತೆಗೆ ಎಂಜಾಯ್ ಮಾಡ್ಬೋದಾಗಿತ್ತಲ್ಲ, ಹೊರಗಡೆ ಕರ್ಕೊಂಡು ಬರ್ಬೋದಾಗಿತ್ತಲ್ಲ. ಈಗ ನೋಡ್ರಿ, ನಾನಾದರೂ ಈಗ ನನ್ನ ಮಗನಿಗೆ ಆ್ಯಕ್ಚುಲಿ ನಾನು ಬೆಳಗ್ಗೆ ಎದ್ದಾಗಿಂದ ಅಂತಲ್ಲ, ನನಗೆ ಅವನಿಗೆ ಒಂದು ಲೆವೆಲಿಗೆ ಬಂದಾಗಿಂದ, ಅವನು SSLCಗೆ ಬಂದಿದ್ದ ಆ ಟೈಮಲ್ಲಿ ಅವನಿಗೆ ಕರೆದು ಒಂದೇ ಮಾತು ಹೇಳಿದೆ ನಾನು, ನೋಡಪ್ಪ ಈಗ ನಿನಗೆ ಇವತ್ತು ಹೇಳ್ತಾ ಇರೋದು ಲಾಸ್ಟು, ಆಮೇಲೆ ಮತ್ತೆ ನಾನು ನಿನಗೆ ಯಾವುದೂ ಹೇಳಲ್ಲ. ಯಾವುದೇ ಅಭ್ಯಾಸ ಕಲ್ತರೆ ಕೂಡ ನೀನು ಬಿಡಂಗಿದ್ರೆ ಕಲಿಬೇಕು, ಇಲ್ಲದೇ ಇದ್ದರೆ ಕಲಿಬೇಡ. ನಿನಗೆ ಬಿಡೋಕ್ಕಾಗತ್ತೆ ಅಂತ ನಿನಗೆ ಆತ್ಮಸ್ಥೈರ್ಯ ಇದ್ದರೆ ನೀನು ಆ ಅಭ್ಯಾಸಗಳನ್ನು ಕಲಿ, ಇಲ್ಲದೇ ಇದ್ದರೆ ಕಲಿಬೇಡ ಅಂತ ಹೇಳಿದೆ. ಅದೇ ಲಾಸ್ಟ್ ಅವನಿಗೆ. ಈವರೆಗೂ ಅವನಿಗೆ ಎಲ್ಲಿಗೆ ಹೋಗ್ತಾನೆ, ಎಲ್ಲಿಂದ ಬರ್ತಾನೆ ಕೇಳೋಕ್ಕೆ ಹೋಗಲ್ಲ. ಆಮೇಲೆ ಅವ್ನು ನನಗೆ ಆರ್ಟ್ಸ್ ಓದ್ತೀನಿ ಅಂದ. ಆಯ್ತಪ್ಪ ನೀನು ಆರ್ಟ್ಸ್ ಮಾಡು ಅಂದೆ. ಆಮೇಲೆ ಅವನಿಗೆ ಗೌರ್ಮೆಂಟ್ ಕಾಲೇಜಲ್ಲಿ ಹಾಕ್ತೀನಿ ಅಂದೆ. ಬೇಡ ನಾನು ಕೊತ್ತಂಬರಿ ಕಾಲೇಜಿಗೆ ಹೋಗ್ತೀನಿ ಅಂದ, ಕಾಡಸಿದ್ದೇಶ್ವರ ಕಾಲೇಜಿಗೆ. ಅಲ್ಲಿ ಕಳಿಸಿದೆ. ಆಮೇಲೆ ಲಾ ಮಾಡ್ದ. ಅವ್ನು ಜಿಮ್ ಮಾಡ್ತಾ ಇದ್ದಾನೆ, 6 ಲ್ಯಾಂಗ್ವೇಜಸ್ ಬರ್ತವೆ. ಅವ್ನು ರಾತ್ರಿ ನಾನು 11 ಗಂಟೆಗೆ ಮಲಗಿದ್ರೆ ಕೂಡ ಅವ್ನು ಬರ್ತಾನೆ, ಬಂದು ಅಪ್ಪ ಎಲ್ಲಿದ್ದಾನೆ ಅಂತ ಕೇಳ್ತಾನೆ. ಆ ಟೈಮಲ್ಲಿ ನಾನು ಎದ್ದವನ ಹತ್ರ ಟೈಮ್ ಸ್ಪೆಂಡ್ ಮಾಡ್ತೀನಿ. ನಾನು ಯಾಕೆ ಇದನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂದರೆ, ನಾವು ನಮ್ಮ ಮಕ್ಕಳಿಗೆ ಮೇನಾಗಿ ಟೈಮ್ ಕೊಡಬೇಕು. ಸಂಬಂಧಗಳು ಕಡಿಮೆ ನಾವು ಟೈಮ್ ಕೊಡದೇ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಮಕ್ಕಳು ನಮಗೆ ಟೈಮ್ ಕೊಡಲ್ಲ. ಅಲ್ಲ, ಅವ್ರು ಬೇರೆಯವ್ರಿಗೆ ಟೈಮ್ ಅವ್ರು ಬೇರೆ ಕಡೆ ಬೇರೆ ಟೈಮ್ ಕೊಡ್ತಾರೆ ಅವರು. ಈಗ ಅವ್ನು 11 ಗಂಟೆಗೆ ಬಂದರೆ ಕೂಡ ನನ್ನ ಹತ್ರ ಎಲ್ಲ ಡಿಸ್ಕಸ್ ಮಾಡ್ತಾನೆ, ಈವನ್ ಇನ್ಕ್ಲೂಡಿಂಗ್ ಸೆಕ್ಸ್, ಪ್ರತಿಯೊಂದು ನನ್ನ ಹತ್ರ ಡಿಸ್ಕಸ್ ಮಾಡ್ತಾನೆ. ಸೊ ನಾವು ಪೇರೆಂಟ್ಸ್ ಅಲ್ಲ, ನಾನು ಬೆಳೆಸ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ಲ, ನಾವು ಅವ್ರಿಗೆ ಟೈಮ್ ಕೊಡ್ತಾ ಇಲ್ಲ. ಫಸ್ಟ್ ಅವ್ರು ಕೇಳೋದೇ ನಮ್ಮ ಟೈಮ್ನ. ನಾವು ಟೈಮ್ ಕೊಡ್ತಾ ಇಲ್ಲ. ನಾವೇನು ಕೊಡ್ತಿದ್ದೀವಿ ಅವರಿಗೆ? ಗ್ಯಾಡ್ಜೆಟ್ಸ್ ಕೊಡ್ತಿದ್ದೀವಿ, ಅವ್ರಿಗೆ ಸವಲತ್ತುಗಳು ಕೊಡ್ತಿದ್ದೀವಿ, ಅವರಿಗೆ ಉಣ್ಣೋದು ನಾವು ಚೆನ್ನಾಗಿ ಉಣಬೇಕು, ಬೆಳಿಬೇಕು ಅಂತ ಹೇಳ್ತೀವಿ. ಸೊ ಅದೇ ಒಂದು ಉದ್ದೇಶ ಇತ್ತು. ನೀವು ಕೂಡ ನಿಮ್ಮ ಮಕ್ಕಳಿಗೆ ಟೈಮ್ ಕೊಡ್ತೀರಾ, ಕರ್ಕೊಂಡು ಬರ್ತೀರಾ? ಆಮೇಲೆ ಈಗಿನವ್ರಿಗೆಲ್ಲ ಏನಾಗಿದೆ, ಸಪ್ರೇಟ್ ರೂಮ್
ಅಲ್ಲಿ ಮಲ್ಕೋತಾರೆ. ಹೌದು ತಂದೆ ತಾಯಿ ಹೌದೌದು ಮಲ್ಕೊಂತಿದ್ವಿ. ಅವಾಗೆಲ್ಲ ಅಟ್ಯಾಚ್ಮೆಂಟ್ ಇರ್ತಾ ಇತ್ತು. ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿದೆ ಸರ್ ಹೌದೌದು ಎಲ್ಲಾ ಹುಡುಗರು ಇಲ್ಲಿ ಬರ್ತಾವ್ರಿ ಪ್ರತಿ ವಾರ ಈ ಸ್ಕೂಲ್ ಹತ್ತಿರ ಬರಂಗಿಲ್ಲ ಅಷ್ಟೇ ನಮ್ಮ ಹೆಂಗಿದೆ ಅವ್ರು ಅಷ್ಟು ಕೂಡ 50-60 ಮಂದಿ ಇರ್ತೇವೆ ನಾವು. ಎಲ್ಲ ಕಡೆನೂ ಹಂಗಿಲ್ಲ, ಒಂದೊಂದ್ ಕಡೆ ಇರ್ಬೇಕು. ಬಟ್ ಆಲ್ಮೋಸ್ಟ್ ನಮ್ದೇನಿದೆ ಅಲ್ಲ ಗ್ರೂಪ್, ಅದ್ರಲ್ಲಿ ನಮ್ಮ ಮಕ್ಕಳು ನಮ್ಮ ಮಾತು ಒಟ್ಟ ಮೀರಂಗಿಲ್ಲ. ಮೀರಲ್ಲ. ಅವ್ರ ಏನ್ ಹೇಳ್ತಾ ನಾವೇನ್ ಹೇಳ್ತೇವೆ ಇಲ್ಲ ಇಲ್ಲ, ನಾನು ಹಂಗೆ ಹೇಳ್ತಾ ಇಲ್ಲ, ನಿಮ್ಮ ಮಕ್ಕಳಿಗೆ ಮೀರ್ತಾ ಇಲ್ಲ. ಮಕ್ಕಳದ ಏನೈತಲ್ಲ, ನಮ್ಮ ಈ ಗ್ರೂಪ್ ಏನೈತಲ್ಲ, ನಾವೆಲ್ಲಾ ಗ್ರೂಪ್ ಮಕ್ಕಳನ್ನು ನಾವ್ ಯಾವ್ದು ಹೇಳ್ತೇವೆ ಅದಕ್ಕೆಲ್ಲ ದೋಸ್ತರು ವ್ಯಾಲ್ಯೂ ಕೊಡೋದು. ಸರ್ ಭಾಳ ಭಾಳ ಧನ್ಯವಾದಗಳು. ಭಾಳ ಒಳ್ಳೆ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ಎಲ್ಲರಿಗೂ, ಮಕ್ಕಳಿಗೂ ಎಲ್ಲ. ಇದು ಒಂದು ದಾರಿದೀಪ ಆಗಲಿ ಅಂತೇಳಿ ಮುಗಿಸೋಣ. ಧನ್ಯವಾದಗಳು.